ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದೆ ಇವತ್ತು ಕೆಲವು ಆಯ್ದ ಧಾರ್ಮಿಕ ಗ್ರಂಥಗಳ ಭಾಗಗಳಿವೆ, ಜೊತೆಗೆ ಅವುಗಳ ಮೇಲಿನ ಕೆಲವು ವ್ಯಾಖ್ಯಾನಗಳು ಕೂಡ. ಹೌದು, ನಾವು ನೋಡ್ತಾ ಇರೋ ಮೂಲಗಳು ಒಂದು ನಿರ್ದಿಷ್ಟ ದೇವತಾಶಾಸ್ತ್ರದ ದೃಷ್ಟಿಕೋನವನ್ನ ಮುಂದಿಡುತ್ತವೆ. ಹೌದು, ಇದು ಬಹುಶಃ ಎಲ್ಲರಿಗೂ ತಿಳಿದಿರುವ ಸಾಮಾನ್ಯ ವ್ಯಾಖ್ಯಾನಗಳಿಗಿಂತ ಸ್ವಲ್ಪ ಆಳವಾಗಿರಬಹುದು, ಭಿನ್ನವಾಗಿರಬಹುದು. ಹೌದು, ಮುಖ್ಯವಾಗಿ ಯೋಹಾನನ ಸುವಾರ್ತೆ ಮತ್ತು ಕೊಲೋಸ್ಯ ಪತ್ರಿಕೆಯಿಂದ ಆಯ್ದ ಭಾಗಗಳು. ಇವು ಯೇಸುವಿನ ಸ್ವರೂಪ, ನಂಬಿಕೆಯ ನಿಜವಾದ ಅರ್ಥ ಏನು, ಮತ್ತು ಬಹುಶಃ ಅತೀ ಮುಖ್ಯವಾಗಿ ನಮ್ಮ ನಂಬಿಕೆಗೂ ನಮ್ಮ ದೈನಂದಿನ ನಡವಳಿಕೆಗೂ ಏನು ಸಂಬಂಧ ಅನ್ನೋ ಪ್ರಶ್ನೆಗಳನ್ನೇ ಎತ್ತುತ್ತವೆ ಅಲ್ವಾ? ನಿಖರವಾಗಿ. ಯಾಕಂದ್ರೆ ಈ ಗ್ರಂಥಗಳು ಒಂದು ದೊಡ್ಡ ಜಿಜ್ಞಾಸೆಯನ್ನೇ ನಮ್ಮ ಮುಂದಿಡ್ತವೆ. ಒಂದು ಕಡೆ ಯೇಸುವನ್ನ ನಂಬಿದ್ರೆ ಸಾಕು, ನಿತ್ಯ ಜೀವ ಸಿಗುತ್ತೆ ಅನ್ನೋ ಮಾತು. ಇನ್ನೊಂದು ಕಡೆ ನಿಮ್ಮ ನಡತೆ ಸರಿಯಿಲ್ಲ ಅಂದ್ರೆ ಆ ನಂಬಿಕೆಗೆ ಬೆಲೆಯೇ ಇಲ್ಲ ಅನ್ನೋ ಒಂದು ಕಠಿಣ ಎಚ್ಚರಿಕೆ. ಹೌದು, ಈ ಎರಡನ್ನೂ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಸವಾಲು. ಸರಿ, ಹಾಗಾದ್ರೆ ಇವತ್ತು ನಮ್ಮ ವಿಶ್ಲೇಷಣೆ ಈ ಜಿಜ್ಞಾಸೆಯನ್ನೇ ಭೇದಿಸೋಕೆ ಪ್ರಯತ್ನಿಸುತ್ತೆ. ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ಹಾಗಾದ್ರೆ ಮೊದಲಿಗೆ ಯೇಸುವನ್ನ ನಿಜವಾದ ಬೆಳಕು ಅಂತ ಪರಿಚಯಿಸೋ ಭಾಗದಿಂದ ಶುರು ಮಾಡೋಣ ಅಲ್ವಾ? ಹೌದು, ಖಂಡಿತ. ಯೋಹಾನ 1:9 ಹೇಳೋ ಹಾಗೆ ಆತ ಜಗತ್ತಿಗೆ ಬಂದ ಬೆಳಕು. ಆದರೆ ವಿಪರ್ಯಾಸ ಅಂದ್ರೆ ಆತನೇ ಸೃಷ್ಟಿಸಿದ ಜಗತ್ತು ಆತನನ್ನ ಗುರುತಿಸಲೇ ಇಲ್ಲ. ಹೌದು, ಇದು ಕೇಳೋದಿಕ್ಕೆ ಬಹಳ ವಿಚಿತ್ರ ಅನ್ಸುತ್ತೆ. ಹೌದು, ಇಲ್ಲಿಯೇ ಈ ಮೂಲಗಳ ವಾದದ ಮೊದಲ ತಿರುಳು ಸಿಗೋದು. ಇದೇ ವ್ಯಕ್ತಿ ಸೃಷ್ಟಿಕರ್ತನೂ ಹೌದು ಮತ್ತು ಅದೇ ಸೃಷ್ಟಿಯೊಳಗೆ ಒಬ್ಬ ಪಾಲುದಾರನಾಗಿಯೂ ಬಂದಿದ್ದಾನೆ. ಓ, ಅಂದ್ರೆ ಕ್ರಿಯೇಟರ್ ಮತ್ತು ಕ್ರಿಯೇಷನ್ ಎರಡೂ ಒಂದೇ ವ್ಯಕ್ತಿಯಲ್ಲಿ. ಹೌದು, ಇದು ಕೊಲೊಸೆ 1:16ರಲ್ಲಿ ಇನ್ನೂ ಸ್ಪಷ್ಟವಾಗತ್ತೆ. ಅಲ್ಲಿ ಸಕಲವೂ ಆತನ ಮೂಲಕ ಮತ್ತು ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದೆ ಅಂತ ಹೇಳಲಾಗತ್ತೆ. ವಾವ್! ಯೋಚನೆ ಮಾಡಿ, ಇಡೀ ಬ್ರಹ್ಮಾಂಡದ ವಿನ್ಯಾಸಕಾರನೆ ತಾನು ಡಿಸೈನ್ ಮಾಡಿದ ಜಗತ್ತಿನೊಳಗೆ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಬರೋದು, ಇದು ಅಸಾಮಾನ್ಯ ಕಲ್ಪನೆ. ಖಂಡಿತವಾಗಿಯೂ. ಹಾಗೆಯೇ ಯೋಹಾನ 1:12ರಲ್ಲಿ ಆತನ ಹೆಸರನ್ನು ನಂಬುವರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಸಿಗುತ್ತೆ ಅಂತ ಹೇಳಲಾಗಿದೆ. ಇಲ್ಲಿ ಅಧಿಕಾರ ಅನ್ನೋ ಪದಕ್ಕೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಅದು ಬಹಳ ಒಳ್ಳೆಯ ಪ್ರಶ್ನೆ. ಇದು ಕೇವಲ ಒಂದು ಬಿರುದ ಅಥವಾ ಅದಕ್ಕಿಂತ ಹೆಚ್ಚಿಂದ? ಮೂಲಗಳ ವ್ಯಾಖ್ಯಾನದ ಪ್ರಕಾರ ಅಧಿಕಾರ ಅಂದ್ರೆ ಕೇವಲ ಒಂದು ಗೌರವಸೂಚಕ ಪದ ಅಲ್ಲ. ಅದೊಂದು ಕಾನೂನಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ಥಾನಮಾನದ ಬದಲಾವಣೆ. ಓ, ಸರಿ ಸರಿ. ಅಂದ್ರೆ ಸೃಷ್ಟಿಯಾದ ಜೀವಿಗಳು ಕೇವಲ ಸೃಷ್ಟಿಯಾಗಿ ಉಳಿಯದೆ ಸೃಷ್ಟಿಕರ್ತನ ಕುಟುಂಬದ ಸದಸ್ಯರಾಗುವ ಹಕ್ಕನ್ನೇ ಪಡಿತಾರೆ. ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆ ರಾಜಮನೆತನಕ್ಕೆ ದತ್ತು ಹೋದ ಹಾಗೆ. ನಿಖರವಾಗಿ ಆತನ ಇಡೀ ಅಸ್ತಿತ್ವವೇ ಬದಲಾಗುತ್ತೆ. ಇದು ನಂಬಿಕೆಯ ಮೂಲಕ ಸಿಗೋ ಒಂದು ಅಧಿಕೃತ ಸ್ಥಾನ. ಸರಿ, ಹಾಗಾದ್ರೆ ಯೇಸುವನ್ನು ನಂಬಿದವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಗುತ್ತೆ. ಆದ್ರೆ ಆ ಅಧಿಕಾರದಿಂದ ಸಿಗೋ ಅಂತಿಮ ಪ್ರಯೋಜನ ಏನು? ಇದು ನಮ್ಮನ್ನ ನೇರವಾಗಿ ರಕ್ಷಣೆಯ ವಿಷಯಕ್ಕೆ ತಗೊಂಡು ಹೋಗುತ್ತೆ ಅಲ್ವಾ? ಖಂಡಿತವಾಗಿಯೂ. ಯೋಹಾನ 3:16ರ ಪ್ರಸಿದ್ಧ ವಾಕ್ಯವನ್ನೇ ಮೂಲಗಳು ಉಲ್ಲೇಖಿಸುತ್ತವೆ. ಹೌದು, ದೇವರು ತನ್ನ ಏಕೈಕ ಪುತ್ರನನ್ನು ಕೊಟ್ಟನು, ಆತನನ್ನು ನಂಬುವವರು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕು ಅಂತ. ಇದೇ ದೇವರ ಪ್ರೀತಿಯ ಸಾರಾಂಶ ಅಂತ ಹೇಳ್ತಾರೆ. ಇಲ್ಲಿ ನಂಬುವವರು ಅನ್ನೋ ಪದದ ಮೇಲೇನೆ ಎಲ್ಲವೂ ನಿಂತಿದೆ. ಆದ್ರೆ ಈ ನಂಬಿಕೆ ಅಂದ್ರೇನು? ಸುಮ್ನೆ ನಾನ್ ನಂಬ್ತೀನಿ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿಯೇ ನಮ್ಮ ಚರ್ಚೆಯ ಕೇಂದ್ರ ಬಿಂದು ಇರೋದು. ಮೂಲಗಳಲ್ಲಿರೋ ವ್ಯಾಖ್ಯಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪಾಪವನ್ನು ತ್ಯಜಿಸಲು ನಿರ್ಧರಿಸುವವರು ಮಾತ್ರ ಯೇಸುವನ್ನು ಸ್ವೀಕರಿಸುತ್ತಾರೆ. ಓ, ಅಂದ್ರೆ ನಂಬಿಕೆ ಎನ್ನುವುದು ಕೇವಲ ಒಂದು ಬೌದ್ಧಿಕ ಒಪ್ಪಿಗೆ ಅಲ್ಲ, ಅದನ್ನು ಜೀವನ ಶೈಲಿಯ ಬದಲಾವಣೆಯ ನಿರ್ಧಾರ. ಹೌದು, ಪಾಪವನ್ನು ಬಿಡೋ ಮನಸ್ಸಿಲ್ದವರನ್ನ ಆತನು ಶಿಕ್ಷಿಸುತ್ತಾನೆ ಅಂತನೂ ಹೇಳಲಾಗಿದೆ. ಸೊ ಇದು ನಂಬಿಕೆಯನ್ನ ಒಂದು ನೈತಿಕ ಬದ್ಧತೆಯಾಗಿ ನೋಡುತ್ತೆ. ಹಾಗಾದ್ರೆ ಇಲ್ಲಿಂದ ವಿಷಯ ನಿಜವಾಗಿಯೂ ಸಂಕೀರ್ಣವಾಗತ್ತೆ. ಹೌದು, ಕ್ರಿಯೆಗಳಿಂದ ಸಾಬೀತಾಗದ ನಂಬಿಕೆಯು ಅಗ್ನಿನರಕದಿಂದ ತಪ್ಪಿಸಿಕೊಳ್ಳಬಲ್ಲ ನಂಬಿಕೆ ಅಲ್ಲ ಅಂತ ಬಹಳ ನೇರವಾದ ಮತ್ತು ಗಂಭೀರವಾದ ವಾಕ್ಯವನ್ನೇ ಮೂಲಗಳು ಉಲ್ಲೇಖಿಸ್ತವೆ. ಅಂದ್ರೆ ನಮ್ಮ ನಂಬಿಕೆ ನಮ್ಮ ಕೆಲಸಗಳಲ್ಲಿ ಕಾಣಲೇಬೇಕು. ಇದು ನಾನು ಈಜುಗಾರ ಅಂತ ಹೇಳಿದ ಹಾಗೆ, ಆದರೆ ನೀರಿಗೆ ಇಳಿದೇ ಇದ್ರೆ ಆ ಮಾತಿಗೇನಾದ್ರೂ ಅರ್ಥ ಇದೆಯಾ? ಅತ್ಯುತ್ತಮ ಹೋಲಿಕೆ. ಈ ಮೂಲಗಳ ಪ್ರಕಾರ ನಂಬಿಕೆಯೂ ಹಾಗೇನೆ. ಕ್ರಿಯೆಯ ನೀರಿಗೆ ಇಳಿದಾಗ ಮಾತ್ರ ಆ ನಂಬಿಕೆಗೆ ಜೀವ ಬರೋದು. ಹೌದು, ಇದನ್ನೇ ಬೆಳ್ಸಿಂಹಾಸನದ ನ್ಯಾಯತೀರ್ಪಿನ ಪರಿಕಲ್ಪನೆಗೆ ಜೋಡಿಸಬಹುದು. ಒಂದು ನಿಮಿಷ, ಈ ಬೆಳ್ಸಿಂಹಾಸನದ ನ್ಯಾಯತೀರ್ಪು, ಈ ಪದ ಕೇಳೋಕೆ ಬಹಳ ಗಂಭೀರವಾಗಿದೆ. ಇದು ಯಾವುದಾದ್ರೂ ನಿರ್ದಿಷ್ಟ ಘಟನೆಯಾ? ಹೌದು,
ಬೇರೆ ನ್ಯಾಯ ತೀರ್ಪುಗಳಿಗಿಂತ ಇದು ಹೇಗೆ ಬೇರೆ? ಈ ಮೂಲಗಳ ಪ್ರಕಾರ ಇದು ಅಂತಿಮ ನ್ಯಾಯ ತೀರ್ಪು. ಓ. ಆ ದಿನ ಪ್ರತಿಯೊಬ್ಬರ ಜೀವನದ ಸಂಪೂರ್ಣ ಚಿತ್ರಣ, ಅವರ ಪ್ರತಿಯೊಂದು ಕ್ರಿಯೆ, ಮಾತು, ಉದ್ದೇಶಗಳು ಎಲ್ಲವೂ ಬಹಿರಂಗಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲಿ ಯಾವುದೇ ಮುಖವಾಡಗಳಿಗೆ ಜಾಗ ಇಲ್ಲ. ಸರಿ. ಒಬ್ಬ ವ್ಯಕ್ತಿ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ನಾನು ನಂಬುತ್ತೇನೆ ಅಂತ ಹೇಳ್ಕೊಳ್ತಾ ತನ್ನ ದೈನಂದಿನ ಜೀವನದಲ್ಲಿ ಇತರರನ್ನ ತುಳಿಯುವುದನ್ನು ಮುಂದುವರೆಸಿದ್ರೆ ಅವನ ನಂಬಿಕೆ ಸುಳ್ಳು ಅಂತ ತೀರ್ಮಾನ ಆಗುತ್ತೆ. ಅಂದ್ರೆ ನಂಬಿಕೆ ಮತ್ತು ನಡವಳಿಕೆ ನಡುವೆ ಸಂಪೂರ್ಣ ಹೊಂದಾಣಿಕೆ ಇರಲೇಬೇಕು. ಬರೀ ಮಾತುಗಳು ಅಲ್ಲಿ ನಡೆಯಲ್ಲ. ಆದ್ರೆ ಕ್ಷಮೆಯ ಕಲ್ಪನೆಯಲ್ಲಿ ಎಲ್ಲಿ ಬರುತ್ತೆ? ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ರೆ ಅವನ ಹಿಂದಿನ ಕ್ರಿಯೆಗಳು ಅವನ ನಂಬಿಕೆಯನ್ನ ಯಾವಾಗಲೂ ಸುಳ್ಳಾಗಿಸ್ತವೆಯಾ? ಬಹಳ ಮುಖ್ಯವಾದ ಪ್ರಶ್ನೆ. ಈ ಮೂಲಗಳು ಕ್ಷಮೆ ಮತ್ತು ನ್ಯಾಯದ ನಡುವಿನ ಸಮತೋಲನವನ್ನು ಹೇಗೆ ವಿವರಿಸ್ತವೆ? ಈ ಮೂಲಗಳ ಪ್ರಕಾರ ನಿಜವಾದ ಪಶ್ಚಾತ್ತಾಪ ಅಂದ್ರೆ ಕೇವಲ ಕ್ಷಮಿಸಿ ಅಂತ ಹೇಳೋದಲ್ಲ, ಬದಲಿಗೆ ಆ ತಪ್ಪಿನ ದಾರಿಯಿಂದ ಸಂಪೂರ್ಣವಾಗಿ ತಿರುಗೋದು. ಅಂದ್ರೆ ಕ್ರಿಯೆಗಳಲ್ಲಿ ಬದಲಾವಣೆ ಕಾಣಲೇಬೇಕಾ? ಖಂಡಿತ. ಮೂಲದಲ್ಲಿನ ಒಂದು ವ್ಯಾಖ್ಯಾನ ಹೀಗೆ ಪ್ರಶ್ನಿಸುತ್ತೆ: ಇತರರನ್ನು ತುಳಿಯುವವನನ್ನು ದೇವರು ರಕ್ಷಿಸಿದ್ರೆ ಶಿಕ್ಷೆಗೊಳಗಾದ ಇತರ ಅಪರಾಧಿಗಳು ತಮಗೂ ರಕ್ಷಣೆ ಕೊಡಿ ಅಂತ ಕೇಳೋದಿಲ್ವೇ? ಓ, ಇದು ನೈತಿಕ ಸ್ಥಿರತೆಯ ವಾದ. ಹೌದು. ದೇವರ ನ್ಯಾಯ ಎಲ್ಲರಿಗೂ ಒಂದೇ ಅಳತೆಗೋಲಿನೆಂದಿರಬೇಕು. ಹಾಗಾಗಿ ಬದಲಾದ ಕ್ರಿಯೆಗಳೇ ನಿಜವಾದ ಪಶ್ಚಾತ್ತಾಪದ ಮತ್ತೆ ನಂಬಿಕೆಯ ಅನಿವಾರ್ಯ ಸಾಕ್ಷಿಗಳು. ಕ್ಷಮೆ ಸಿಗುತ್ತೆ, ಆದ್ರೆ ಅದು ಜೀವನದ ದಿಕ್ಕನ್ನು ಬದಲಾಯಿಸಿದವರಿಗೆ ಮಾತ್ರ. ಇದು ನಂಬಿಕೆಯ ಬಗ್ಗೆ ಇರೋ ಸಾಮಾನ್ಯ ತಿಳುವಳಿಕೆಗೆ ಒಂದು ದೊಡ್ಡ ಸವಾಲಿನಂತಿದೆ. ಹೌದು. ಸರಿ, ಈಗ ವಿಷಯವನ್ನ ಸ್ವಲ್ಪ ಬ್ರಹ್ಮಾಂಡದ ಮಟ್ಟಕ್ಕೆ ತಗೊಂಡು ಹೋಗೋಣ. ಈ ಮೂಲಗಳು ಮೊದಲನೆಯ ದೇವರು ಅಂದ್ರೆ ತಂದೆ, ಎರಡನೆಯ ದೇವರು ಅಂದ್ರೆ ಮಗ, ಮತ್ತೆ ಪವಿತ್ರಾತ್ಮ ದೇವರು ಅಂತ ವಿಶಿಷ್ಟ ಪದಗಳನ್ನ ಬಳಸ್ತವೆ. ಇದು ಕುತೂಹಲಕಾರಿಯಾಗಿದೆ. ಸಾಮಾನ್ಯವಾಗಿ ತಂದೆ, ಮಗ ಅಂತ ಕೇಳಿರ್ತೀವಿ. ಈ ರೀತಿ ಸಂಖ್ಯೆಗಳನ್ನ ಬಳಸೋದ್ರ ಹಿಂದೆ ಏನಾದ್ರೂ ನಿರ್ದಿಷ್ಟ ಕಾರಣ ಇದೆಯಾ? ಖಂಡಿತವಾಗಿಯೂ ಇದೆ. ಈ ಪದ ಬಳಕೆ ಆಕಸ್ಮಿಕ ಅಲ್ಲ. ಈ ವ್ಯಾಖ್ಯಾನಕಾರರು ತಂದೆ ಮತ್ತೆ ಮಗ ಅನ್ನೋ ಪದಗಳು ಮಾನವ ಸಂಬಂಧದ ಮಿತಿಗಳನ್ನ ಹೊಂದಿರಬಹುದು ಅಂತ ಭಾವಿಸಿ ಅವರ ದೈವಿಕ ಸ್ವರೂಪ ಮತ್ತು ಕಾರ್ಯದಲ್ಲಿನ ಕ್ರಮವನ್ನ ಸೂಚಿಸಲು ಮೊದಲನೆಯ ಮತ್ತು ಎರಡನೆಯ ಅನ್ನೋ ಪದಗಳನ್ನ ಬಳಸ್ತಾರೆ. ಇದು ಅವರ ನಡುವಿನ ಸಮಾನತೆಯನ್ನ ಒತ್ತಿ ಹೇಳುತ್ತಲೇ ಸೃಷ್ಟಿ ಮತ್ತು ರಕ್ಷಣೆಯ ಕಾರ್ಯದಲ್ಲಿನ ಅವರ ಪಾತ್ರಗಳ ಅನುಕ್ರಮವನ್ನ ಸ್ಪಷ್ಟಪಡಿಸೋ ಪ್ರಯತ್ನ. ಹಾಗಾದ್ರೆ ಈ ರಚನೆಯಲ್ಲಿ ಬ್ರಹ್ಮಾಂಡದ ಸ್ಥಾನ ಏನು? ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ ಗ್ರಂಥಗಳ ಪ್ರಕಾರ ಕಾಲದೇಶ ಅಂದ್ರೆ ನಾವು ನೋಡೋ, ಅನುಭವಿಸೋ ಈ ಇಡೀ ಬ್ರಹ್ಮಾಂಡ ಎರಡನೆಯ ದೇವರಲ್ಲಿ ಆತನ ಮೂಲಕ ಮತ್ತು ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ಸರಿ. ನಂತರ ಒಂದು ವಿಸ್ಮಯಕಾರಿ ಘಟನೆ ನಡೆಯುತ್ತೆ. ಎರಡನೆಯ ದೇವರು ತನ್ನನ್ನು ತಾನು ಬರಿದು ಮಾಡಿಕೊಂಡು ಅಂದ್ರೆ ತನ್ನ ದೈವಿಕ ಮಹಿಮೆಯನ್ನ ಬದಿಗಿಟ್ಟು ಒಬ್ಬ ಸೃಷ್ಟಿಯ ಜೀವಿಯಾಗಿ ಈ ಜಗತ್ತಿಗೆ ಬರ್ತಾನೆ. ಹಾಗೆ ಬಂದು ಈ ಕಾಲದೇಶದ ಮೇಲೆ ಆಳ್ವಿಕೆ ನಡೆಸೋ ಅಧಿಕಾರವನ್ನ ಮೊದಲನೆಯ ದೇವರಿಂದ ಆನುವಂಶಿಕವಾಗಿ ಪಡಿತಾನೆ. ಒಂದ್ ನಿಮಿಷ, ಇದು ತಲೆ ತಿರುಗಿಸುವಂತದೆ. ಹಾಗಾದ್ರೆ ಈ ಮೂಲಗಳ ಪ್ರಕಾರ ನಾವು ವಾಸಿಸೋ ಈ ಬ್ರಹ್ಮಾಂಡಕ್ಕೆ ತನ್ನದೇ ಆದ ಸ್ವಂತ ಮೌಲ್ಯ ಇಲ್ಲ ಅಂತಾಯ್ತು. ಹೌದು. ಬದಲಿಗೆ ಮೊದಲನೆಯ ದೇವರು ಎರಡನೆಯ ದೇವರನ್ನ ಪ್ರೀತಿಸೋದ್ರಿಂದ ಮತ್ತು ನಾವು ಆ ಎರಡನೇ ದೇವರ ಒಳಗೆ ಇರೋದ್ರಿಂದ ನಮಗೆ ಪರೋಕ್ಷವಾಗಿ ಮೌಲ್ಯ ಸಿಕ್ಕಿದೆ. ನಿಖರವಾಗಿ. ನಮ್ಮ ಅಸ್ತಿತ್ವವೇ ಒಂದು ಪ್ರೀತಿಯ ಸಂಬಂಧದ ಉಪ ಉತ್ಪನ್ನ, ಒಂದು ಬೈಪ್ರಾಡಕ್ಟ್ ಇದ್ದಾಗೆ. ಇದು ಬಹಳ ವಿನಮ್ರಗೊಳಿಸೋ ಆಲೋಚನೆ. ಅದ್ಭುತವಾಗಿ ಅದನ್ನು ಹಿಡಿದಿಟ್ಟಿದ್ದೀರಿ. ಮೂಲಗಳ ಪ್ರಕಾರ ಮೊದಲನೆಯ ದೇವರಿಗೆ ಕಾಲದೇಶವು ಸ್ವತಃ ಅಮೂಲ್ಯವಾದುದಲ್ಲ, ಅದರ ಮಹತ್ವ ಬರೋದು ಎರಡನೆಯ ದೇವರಿಂದ. ಇದು ಮಗು ಬಿಡಿಸಿದ ಒಂದು ಸಾಮಾನ್ಯ ಚಿತ್ರವನ್ನ ತಾಯಿ ಅತ್ಯಮೂಲ್ಯ ಅಂತ ಪ್ರೀತಿಸೋ ಹಾಗೆ. ಚಿತ್ರಕ್ಕಲ್ಲ ಮೌಲ್ಯ, ಮಗುವಿಗಾಗಿ ಆ ಚಿತ್ರಕ್ಕೆ ಮೌಲ್ಯ. ಸರಿ. ಹಾಗಾದ್ರೆ ಇದರ ನೇರ ಪರಿಣಾಮ ಏನು? ಇದರ ನೇರ ಪರಿಣಾಮವೇನೆಂದ್ರೆ ಒಬ್ಬ ಸೃಷ್ಟಿಜೀವಿಯ ಅಸ್ತಿತ್ವ ಮತ್ತು ಅದರ ಉಳಿದುಕೊಳ್ಳುವಿಕೆಯು ಎರಡನೇ ದೇವರನ್ನು ಗೌರವಿಸುವುದು ಮತ್ತು ಆತನಿಗೆ ವಿಧೇಯರಾಗಿರುವುದರ ಮೇಲೆ ಅವಲಂಬಿತವಾಗಿದೆ. ಆ ವಿಧೇಯತೆಯನ್ನ ಹೇಗೆ ಅಳೆಯಲಾಗುತ್ತೆ? ಅದನ್ನ ಎರಡು ಮುಖ್ಯ ಕ್ರಿಯೆಗಳ ಮೂಲಕ ವ್ಯಾಖ್ಯಾನಿಸಲಾಗಿದೆ: ದೇವರನ್ನು ಪ್ರೀತಿಸುವುದು ಮತ್ತು ನೆರೆಯವರನ್ನು ಪ್ರೀತಿಸುವುದು. ಈ ಎರಡು ಒಂದಕ್ಕೊಂದು ಬೆಸೆದುಕೊಂಡಿವೆ. ಆದ್ರಿಂದ ಎರಡನೆಯ ದೇವರನ್ನ ತಿರಸ್ಕರಿಸೋದು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯನ್ನ ನಿರಾಕರಿಸೋದಲ್ಲ, ಅದು ಬ್ರಹ್ಮಾಂಡದ ಅಸ್ತಿತ್ವದ ಮೂಲವನ್ನೇ, ಆ ಪ್ರೀತಿಯ ಸಂಬಂಧವನ್ನೇ ತಿರಸ್ಕರಿಸದ ಹಾಗೆ.
ಇದು ಬ್ರಹ್ಮಾಂಡದ ಬಗ್ಗೆ ನಾವು ಯೋಚಿಸೋ ರೀತಿಯೇ ಬದಲಾಯಿಸುತ್ತೆ. ಹೌದು. ಕೇವಲ ಭೌತಿಕ ನಿಯಮಗಳ ಮೇಲೆ ನಿಂತಿರೋ ಒಂದು ಯಾಂತ್ರಿಕ ವ್ಯವಸ್ಥೆ ಅನ್ನೋದಕ್ಕಿಂತ ಇದು ಒಂದು ವೈಯಕ್ತಿಕ ಸಂಬಂಧದ ಮೇಲೆ ನಿಂತಿರೋ ರಚನೆಯಂತೆ ಕಾಣಿಸ್ತಿದೆ. ಹೌದು. ಮತ್ತು ಇದಕ್ಕೆ ಇನ್ನೊಂದು ಅಂಶ ಸೇರಿಸೋದಾದ್ರೆ, ಎರಡನೇ ದೇವರು ಸೃಷ್ಟಿಜೀವಿಯಾಗಿ ಬಂದಿರೋದ್ರಿಂದ ಆತನು ಸೃಷ್ಟಿಜೀವಿಗಳನ್ನ ಸೃಷ್ಟಿಜೀವಿಯಾಗಿಯೇ ನ್ಯಾಯ ತೀರ್ಪು ಮಾಡ್ತಾನೆ. ಓ ಹೌದು. ಆತನು ಹೊರಗಿನಿಂದ ಬಂದ ನ್ಯಾಯಾಧೀಶನಲ್ಲ, ಬದಲಿಗೆ ಆ ವ್ಯವಸ್ಥೆಯೊಳಗಿನವನಾಗಿ ನಮ್ಮ ನೋವು ಸಂಕಟಗಳನ್ನ ಅನುಭವಿಸಿದವನಾಗಿ ತೀರ್ಪು ನೀಡ್ತಾನೆ. ಇದು ಈ ಚರ್ಚೆಯನ್ನ ಅದರ ಅಂತಿಮ ಘಟ್ಟಕ್ಕೆ ತರುತ್ತೆ. ಹಾಗಾದರೆ ಈ ಪಠ್ಯಗಳು ಪ್ರಸ್ತುತಪಡಿಸೋ ಅಂತಿಮ ಗುರಿ ಏನು? ಇದೆಲ್ಲವೂ ಎಲ್ಲಿಗೆ ಸಾಕ್ತದೆ? ಮೂಲಗಳು ಹೇಳೋ ಹಾಗೆ ಅಂತಿಮ ಉದ್ದೇಶ ಸೃಷ್ಟಿಜೀವಿಗಳು ದೇವರನ್ನು ಹೋಲುವಂತೆ ಮಾಡೋದು. ಇದಕ್ಕಾಗಿ ದೇವರು ತಾನೇ ತನ್ನ ಸ್ವರೂಪಿಯಾಗುತ್ತಾನೆ. ಅಂದ್ರೆ ದೇವರು ಹೇಗಿರ್ಬೇಕು ಅನ್ನೋದಕ್ಕೆ ತಾನೇ ಒಂದು ಜೀವಂತ ಮಾದರಿಯನ್ನ ಒದಗಿಸ್ತಾನೆ. ಕೊಲೋಸೆ 1:15ರಲ್ಲಿ ಯೇಸುವನ್ನ ಅದೃಶ್ಯ ದೇವರ ಪ್ರತಿರೂಪ ಅಂತ ಕರೆಯಲಾಗಿದೆ. ಆತನೇ ಆ ಮಾದರಿ. ಹಾಗಾದ್ರೆ ಆ ಮಾದರಿಯನ್ನು ಅನುಸರಿಸೋದರ ಫಲಿತಾಂಶವೇನು? ಅದರ ಫಲಿತಾಂಶವೇ ಮೂಲಗಳ ಕೊನೆಯ ಸಾಲುಗಳು ಬಹಳ ನೇರವಾಡಿ ಮತ್ತು ಸ್ಪಷ್ಟವಾಗಿವೆ. ಹೌದು. ಅವು ಹೇಳುತ್ತವೆ, ದೇವರು ತನ್ನನ್ನು ಹೋಲುವ ಜೀವಿಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಾನೆ. ಅಂದ್ರೆ ತಮ್ಮ ನೆರೆಯವರನ್ನು ಪ್ರೀತಿಸುವವರನ್ನು ಮಾತ್ರ. ಹೌದು. ಇತರನ್ನು ತುಳಿಯುವವರನ್ನು ನಾಶಪಡಿಸಲಾಗುವುದು. ಸೊ ಇದು ಸಂಪೂರ್ಣ ವಾದವನ್ನ ಮತ್ತೆ ನಮ್ಮ ಆರಂಭದ ಜಿಜ್ಞಾಸೆಗೆ ಅಂದ್ರೆ ಕ್ರಿಯೆಯಿಂದ ಸಾಬೀತಾಗುವ ನಂಬಿಕೆ ಅನ್ನೋ ವಿಷಯಕ್ಕೆ ತಂದ ನಿಲ್ಲಿಸ್ದೆ. ನಿಖರವಾಗಿ. ಸೃಷ್ಟಿಯ ಉದ್ದೇಶ, ರಕ್ಷಣೆಯ ಮಾರ್ಗ ಮತ್ತು ಅಂತಿಮ ಗುರಿ ಎಲ್ಲವೂ ಒಂದೇ ಕಡೆಗೆ ಬೆರಳು ಮಾಡುತ್ತವೆ: ನೈತಿಕ ಮತ್ತು ಆಧ್ಯಾತ್ಮಿಕ ಪರಿವರ್ತನೆ. ಕೇವಲ ಒಂದು ಬೌದ್ಧಿಕ ಒಪ್ಪಿಗೆಯಲ್ಲ. ಅಲ್ಲ, ಬದಲಿಗೆ ದೇವರ ಗುಣಲಕ್ಷಣಗಳನ್ನ, ವಿಶೇಷವಾಗಿ ಪ್ರೀತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಯಾರು ಈ ಪರಿವರ್ತನೆಗೆ ಒಳಗಾಗ್ತಾರೋ ಅವರು ಮಾತ್ರ ಅಂತಿಮವಾಗಿ ಉಳಿತಾರೆ ಅನ್ನೋದು ಈ ಮೂಲಗಳ ಸ್ಪಷ್ಟವಾದ ಮತ್ತು ಸವಾಲಿನ ಸಂದೇಶ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಒಟ್ಟುಗೂಡಿಸೋಣ. ಖಂಡಿತ. ಮೊದಲನೇದಾಗಿ, ಯೇಸುವನ್ನ ಕೇವಲ ಒಬ್ಬ ರಕ್ಷಕನಾಗಿ ಅಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿ ಮತ್ತು ಅದರ ಅಸ್ತಿತ್ವದ ಕಾರಣವಾಗಿಯೂ ಚಿತ್ರಿಸಲಾಗಿದೆ. ಹೌದು. ಎರಡನೆಯದಾಗಿ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾಗಿ, ನಿಜವಾದ ನಂಬಿಕೆ ಮತ್ತು ನೈತಿಕ ಕ್ರಿಯೆಯ ನಡುವೆ ಯಾವುದೇ ಅಂತರ ಇಲ್ಲ. ಅಂದ್ರೆ ನಂಬಿಕೆ ಬೇರೆ, ಕೆಲ್ಸ ಬೇರೆ ಅಂತ ಹೇಳಕ್ಕೆ ಆಗಲ್ಲ. ಎರಡೂ ಒಟ್ಟಿಗೆ ಹೋಗ್ಬೇಕು. ನಂಬಿಕೆಯು ಪ್ರೀತಿಯ ಕ್ರಿಯೆಗಳ ಮೂಲಕ ಸಾಬೀತಾಗದಿದ್ರೆ ಅದಕ್ಕೆ ರಕ್ಷಣೆಯ ಶಕ್ತಿ ಇಲ್ಲ ಅನ್ನೋದು ಇಲ್ಲಿನ ವಾದ. ಮತ್ತು ಮೂರನೇದಾಗಿ, ಬ್ರಹ್ಮಾಂಡದ ಒಂದು ವಿನೂತನ ದೃಷ್ಟಿಕೋನ. ಇಡೀ ಸೃಷ್ಟಿ ಮಗನಿಗಾಗಿ ಅಸ್ತಿತ್ವದಲ್ಲಿದೆ ಮತ್ತು ಆತನ ಮೂಲಕವೇ ಮೌಲ್ಯವನ್ನ ಪಡೆಯುತ್ತೆ. ಹೌದು. ನಮ್ಮ ಅಸ್ತಿತ್ವವೇ ಒಂದು ಪ್ರೀತಿಯ ಸಂಬಂಧದ ಭಾಗ ಅನ್ನೋದು ಒಂದು ಗಹನವಾದ ಒಳನೋಟ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇಲ್ಲಿ ಪ್ರಸ್ತುತಪಡಿಸಲಾದ ಮುಖ್ಯ ತಿರುಳು ಇದಾಗಿದೆ. ಒಂದು ಕಡೆ ನಂಬಿಕೆಯ ಮೂಲಕ ನಿತ್ಯಜೀವದ ಉಚಿತ ಕೊಡುಗೆಯ ವಾಗ್ದಾನ ಇದೆ. ಇನ್ನೊಂದು ಕಡೆ ಆ ನಂಬಿಕೆಯು ಇತರರ ಕಡೆಗಿನ ನೈತಿಕ ನಡವಳಿಕೆಯ ಮೂಲಕ ಸ್ಪಷ್ಟವಾಗಿ ವ್ಯಕ್ತ ಆಗಬೇಕು ಅನ್ನೋ ಕಠಿಣ ಅವಶ್ಯಕತೆ ಇದೆ. ಈ ಎರಡರ ನಡುವಿನ ಸಮತೋಲನ. ಹೌದು. ಅದೇ ಈ ಪಠ್ಯಗಳ ಹೃದಯ ಭಾಗ. ಇದು ಕೇವಲ ನಂಬು, ಉಳಿದದ್ದೆಲ್ಲ ಸರಿ ಹೋಗುತ್ತೆ ಅನ್ನೋ ಸರಳ ಸೂತ್ರವಲ್ಲ. ಬದಲಿಗೆ ನಂಬು ಮತ್ತು ಆ ನಂಬಿಕೆಯನ್ನ ನಿನ್ನ ಜೀವನದ ಮೂಲಕ ಬದುಕು ಅನ್ನೋ ಆಳವಾದ ಕರೆ. ಖಂಡಿತ. ಇದು ಕೇಳುಗರು ಬಹಳ ಆಳವಾಗಿ ಚಿಂತಿಸಬೇಕಾದ ವಿಷಯ. ಹಾಗಾದ್ರೆ ಕೇಳುಗರು ಆಲೋಚಿಸಲು ಒಂದು ಚಿಂತನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಈ ಮೂಲಗಳ ಆಧಾರದ ಮೇಲೆ ಈ ಪ್ರಶ್ನೆನ ಪರಿಗಣಿಸಬಹುದು: ನಂಬಿಕೆ ಎನ್ನುವುದು ಒಂದು ಕ್ಷಣದ ನಿರ್ಧಾರವೇ, ಅಥವಾ ಜೀವನದುದ್ದಕ್ಕೂ ಕ್ರಿಯೆಗಳ ಮೂಲಕ ನಿರಂತರವಾಗಿ ಸಾಬೀತುಪಡಿಸಬೇಕಾದ ಒಂದು ಪ್ರಯಾಣವೇ?